ವೆಲ್ಕಮ್ ಟು VSK ಕಾರ್ಸ್. ಇವತ್ತು ಇನೋವಾ ಕ್ರಿಸ್ಟಾ ನ್ಯೂ ಕಾರ್ದು ಸರ್ವಿಸ್ ಹಿಸ್ಟ್ರಿ ಅಥವಾ ಸರ್ವಿಸ್ ಕಾಸ್ಟ್ ಎಷ್ಟು ಅಂತ ತಿಳ್ಕೊಳ್ಳೋಣ. ಈ ವಿಡಿಯೋದಲ್ಲಿ ನಾನು ನಿಮಗೆ ಇವತ್ತು ಇನೋವಾ ಕ್ರಿಸ್ಟಾದು ಸರ್ವಿಸ್ ಕಾಸ್ಟ್ನ ತಿಳಿಸೋಣ ಅಂತ ಇದ್ದೀನಿ. ಅದಕ್ಕೆ ಮುಂಚೆ ನೋಡಿ, ಇದು ಹೊಸ ಕಾರು, ಬ್ರ್ಯಾಂಡ್ ನ್ಯೂ ಕಾರ್. ಇದು ನೋಡ್ಬೋದು, ಟೈರೆಲ್ಲ ಬರೀ ಇವಾಗ ಫಸ್ಟ್ ಸರ್ವಿಸ್ 10,000 ಕಿಲೋಮೀಟರ್ಸ್ಗೆ ಆಗಿದೆ. ಇದ್ರದ್ದು ಪ್ರೊಫೈಲ್ನ ನಾನು ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಕಾರ್ ನೋಡಿ ಹೆಂಗಿದೆ, ಹೈ ಕ್ಲಾಸ್ ಕಾರ್. ಇದು VIPs ಕಾರ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಕರ್ನಾಟಕ ಅಥವಾ ಇಂಡಿಯಾದಲ್ಲಿ ಎಲ್ಲೇ ಹೋಗಿ ಮೋಸ್ಟ್ ಆಫ್ ದ VIPs ಇದೇ ಕಾರ್ನ ಯೂಸ್ ಮಾಡೋದು. ಲೆದರ್ ಸೀಟ್ ಕವರ್ಸ್ ಎಲ್ಲ ಹೆಂಗಿದೆ ನೋಡಿ, ಇಂಟೀರಿಯರ್ಸು. ಇದು ಹೊಸ ಥರ ಅಪ್ಗ್ರೇಡೆಡ್ ಲೆದರ್ ಸೀಟ್ ಕವರ್ಸು ಈ ವೆಹಿಕಲ್ ಅವರು ಹಾಕ್ಸಿದ್ದಾರೆ. ಇಂಜಿನ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದು ಬ್ಲೂ ಲೆಡ್ ಅಂತ 2000 ಕಿಲೋಮೀಟರ್ಸ್ಗೆ ಚೇಂಜ್ ಮಾಡಬೇಕು. ಆಯಿಲ್ ಥರ ಅದರೊಳಗಡೆ ಹಾಕಬೇಕು ನಾವು. 2000 ಕಿಲೋಮೀಟರ್ಸ್ಗೆ ಮತ್ತೆ ಹಾಕ್ತಾ ಇರಬೇಕು. ಈಗ ಬರ್ತಿರುವಂಥ ಇನೋವಾ ಕ್ರಿಸ್ಟಾ ಲೇಟೆಸ್ಟ್ ಮಾಡಲಲ್ಲಿ ಈ ಫೀಚರ್ ಇದೆ. ಮತ್ತು ಹೊಸ ಬ್ಯಾಟ್ರಿ, ಕಾರೇ ಹೊಸದು. ನೋಡ್ಬೋದು ನೀವು, ಎಲ್ಲ ನೀಟಾಗಿದೆ, ಎಲ್ಲ ಹೊಸ ಗಾಡಿ. ತುಂಬ ಕಮ್ಮಿ ಓಡಿದೆ. ಫಸ್ಟ್ ಸರ್ವಿಸ್ದು ಕಾಸ್ಟ್ ಎಷ್ಟು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಈ ವಿಡಿಯೋ ಎಂಡಲ್ಲಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಲೆದರ್ ಸೀಟ್ ಕವರ್ಸು, ಹಿಂದ್ಗಡೆ ಮಧ್ಯದಲ್ಲಿ ಬಕೆಟ್ ಸೀಟ್ಸ್ ಹಾಕ್ಸಿದ್ದಾರೆ ಇವರು. ಇನ್ನೊಂದು ಕೆಲವು ಗಾಡೀಲಿ ಬಕೆಟ್ ಸೀಟ್ಸ್ ಇರೋಲ್ಲ. ಇದ್ರದ್ದು ಬೆನಿಫಿಟ್ ಏನಪ್ಪ ಅಂದರೆ, ಅಡ್ವಾಂಟೇಜು ತುಂಬ ಈಸಿಯಾಗಿ ನೀವು ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಲಾಂಗ್ ಡ್ರೈವ್ ಹೋಗ್ಬೋದು. ವೆಹಿಕಲ್ದು ಇನ್ಸೈಡ್ ಸ್ಟೈರಿಂಗು ಮತ್ತು ಎಷ್ಟು ಓಡಿದೆ ಅಂತ ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ನೋಡ್ಬೋದು ನೀವು. ನೋಡಿ ಹೊಸ ಸೀಟ್ ಕವರ್ಸ್ ಎಲ್ಲ ಹೆಂಗಿದೆ ಅಂತ ನೋಡ್ಬೋದು. ಡ್ಯಾಶ್ ಬೋರ್ಡ್ನ ವ್ಯೂ ಹೆಂಗಿದೆ ಅಂತ. ಇವಾಗ ಕೀ ಹಾಕಿ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ನಿಮಗೆ ಎಷ್ಟು ಇದು ಓಡಿರೋದು ಅಂತ. ನೋಡಿ, ಇವಾಗ ಆನ್ ಮಾಡಿದೆ, ಈ ಥರ ವೆಲ್ಕಮ್ ಅಂತ ಈ ಥರ ಬರುತ್ತೆ. ಅದರದ್ದೇ ಆದಂಥ ಇನೋವಾದೊಂದು ಮೆಸೇಜ್ ಕೊಡುತ್ತೆ. ನಮ್ಮ ಡೋರ್ ಓಪನ್ ಆಗಿದೆ, ಅದಕ್ಕೆ ಡೋರ್ ಓಪನ್ ಸಿಗ್ನಲ್ ತೋರಿಸ್ತಾ ಇದೆ. ಈಗ ನೋಡ್ಬೋದು ನೀವು ಈ ವಿಡಿಯೋದಲ್ಲಿ ಎಷ್ಟು ಕಿಲೋಮೀಟ್ರ್ ಓಡಿದೆ ನೋಡಿ. 11,786 ಕಿಲೋಮೀಟರ್ಸ್ ಓಡಿದೆ. ಸರಿಯಾಗಿ ಮಿಸ್ ಆಯಿತು, ತಡೀರಿ ಮತ್ತೆ ತೋರಿಸ್ತೀನಿ. ಸ್ವಲ್ಪ ಶೇಕ್ ಆಯಿತು. 11,786 ಕಿಲೋಮೀಟರ್ಸ್ ಓಡಿದೆ. ಇದು ಇಷ್ಟೇ ಓಡಿರೋದು. ಈಗ ಫಸ್ಟ್ ಸರ್ವಿಸ್ ಆಗಿದೆ 10,000ಗೆ, ಮತ್ತು 1,000 ಎಕ್ಸ್ಟ್ರಾ ಓಡಿಸಿದ್ವಿ. ವೀಡಿಯೋ ಮಾಡೋಕ್ಕೆ ಇವಾಗ ವೆಹಿಕಲ್ ಅವೈಲಬಲ್ ಇತ್ತು. ಇದು ಈಕೋ ಮೋಡು, ಪವರ್ ಮೋಡು, ಏರ್ ಬ್ಯಾಗ್ಸ್ ಏನೋ ಇದೆಯಾ ಅಥವಾ ಆಫ್ ರೋಡ್ ಅಸಿಸ್ಟೆನ್ಸು. ಇದು AC ಕಂಟ್ರೋಲ್ಸು. ಲೇಟೆಸ್ಟ್ ಮಾಡಲ್ ಇದು, 2023 ಮಾಡಲು. ನ್ಯೂ ಕಾರ್ ಇದು. AC ವೆಂಟ್ಸು ಎಲ್ಲ ಎಷ್ಟು ನೀಟಾಗಿದೆ ನೋಡ್ಬೋದು. ಫಸ್ಟ್ ಸರ್ವಿಸ್ ಆಗಿ ಶೋರೂಮ್ ಅವ್ರು ಕೊಟ್ಟಿದ್ದಾರೆ. ಮತ್ತು ಸ್ಟೈರಿಂಗ್ ಕಂಟ್ರೋಲ್ಸ್ ಕೂಡ ಇದೆ ಇದರಲ್ಲಿ. G ವರ್ಷನ್ ವೆಹಿಕಲ್ ಇದು. ಇವಾಗ G ವರ್ಷನಲ್ಲೇ ಎಲ್ಲ ನೀಟಾಗಿ ಟಾಪ್ ಆ್ಯಂಡ್ ಏನಿದೆಯೋ ಆ ಫೀಚರ್ಸ್ ಎಲ್ಲ G ವರ್ಷನಲ್ಲೇ ಬರ್ತಾಯಿದೆ. ಈ ವಿಡಿಯೋದಲ್ಲಿ ನಾನು ಹೇಳ್ದಂಗೆ ನಿಮಗೆ ಸರ್ವಿಸ್ ಕಾಸ್ಟ್ ಎಷ್ಟಾಗುತ್ತೆ ಅಂತ ತೋರಿಸ್ತಾ ಇದ್ದೀನಿ. 6,694 ಅಷ್ಟೇ ಆಗಿರೋದು. 5,400 ಸರ್ವಿಸ್ ಕಾಸ್ಟು. ಸೊ ಇದ್ರದ್ದು ಮೇಂಟೆನೆನ್ಸ್ನ ನೀವೇ ಚೆಕ್ ಮಾಡ್ಬೋದು, ಇಷ್ಟು ಚೀಪಾಗಿದೆ. ಈ ಥರ ಮತ್ತೆ ವೀಡಿಯೋಸ್ ಮಾಡೋಕ್ಕೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.